ಬಸವನ ಬಾಗೇವಾಡಿ ತಾಲ್ಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತಮಠದಲ್ಲಿ ಭಾನುವಾರ ಜರುಗಿದ ವಚನಶಿಲಾ ಮಂಟಪದ ನಿರ್ಮಾತೃ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಸ್ಮರಣೋತ್ಸವ ಹಾಗೂ ನುಡಿನಮನ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗದ ಮುರುಘಾ ಮಠದ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯ ಗದ್ದುಗೆ ದರ್ಶನ ಪಡೆದು ನಂತರ ಸ್ವಾಮೀಜಿಯವರು ಕುರಿತು ಮಾತನಾಡುತ್ತಾ, ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯವರು ಜಗತ್ತಿನ ಹಿತ ಬಯಸಿಯಂತ ಜಗದ್ಗುರುಗಳಾಗಿದ್ದರು ಹೇಳಿದರು. ಹಲವಾರು ಜಿಲ್ಲೆಯಿಂದ ಆಗಮಿಸಿದ ಸ್ವಾಮೀಜಿಯವರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯವರ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಂಗನ ಬಸವ ಶಿವಾಚಾರ್ಯರು, ಶಿವಪ್ರಕಾಶ್ ಶಿವಾಚಾರ್ಯರು, ಸಿದ್ದರಾಮ ಮಹಾಸ್ವಾಮಿಗಳು, ಗಚ್ಚಿನ ಮಠ ಸ್ವಾಮಿಗಳು, ಸಾರಂಗ ಮಠದ ಪ್ರಭು ಶಿವಾಚಾರ್ಯರು ಮತ್ತು ಊರಿನ ಮುಖಂಡರು, ಹಲವಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಮೆಹಬೂಬಾ, 1X ನ್ಯೂಸ್, ಬಾಗೇವಾಡಿ. ನಮ್ಮ ಧರ್ಮ ಸ್ಥಾವರ ವಸ್ತುಗಳಿಗೆಲ್ಲ ಜಂಗಮಕ್ಕೂ ಜಾತ್ರೆ, ಪಾಣಿಕ್ಕೂ ಸೂರ್ಯ. ಈ ಜಂಗಮ ದರ್ಶನ ಮಾಡಿಕೊಂಡ್ರೆ 33 ಕೋಟಿ ದೇವತೆಗಳ ದರ್ಶನ ಮಾಡ್ಕೊಂಡು ಏನು ಪುಣ್ಯ ಇದೆಯೋ ಆ ಶಕ್ತಿ ಜಂಗಮದಿದೆ. ಆ ಜಂಗಮನ ಸಾಕ್ಷಾತ್ಕಾರ ಶಕ್ತಿ ಅವರು ತಮ್ಮ ಮರಣದ ಮುಂಚಿತವಾಗಿಯೇ ಆತ್ಮ ಲಿಂಗೈಕ್ಯರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಹೋದ ಸಲ ಈ ಮಾತು ಹೇಳಿದ್ರು. ಸರ್ ಹಿಂದೆ ಸ್ವಲ್ಪ ಹಿಂದೆ ಭಕ್ತರ ಜಾಗೃತಿ ಮೂಡಿಸುವ ಜ್ಞಾನದ ಕಣಿ ನೀವು. ಘಟಪ್ರಭೆಯ ತಡದ ನಾಗರಾಳ ಗ್ರಾಮದಲ್ಲಿ ಜನಿಸಿದೀರಿ. ತುಂಗೆಯ ತಟದಲ್ಲಿ ನೆಲೆಸಿರುವ ನೀವು. ಪಂಪಾಪತಿ ವಿರೂಪಾಕ್ಷನ ಒಲಿಸಿದ ಮಹಾತ್ಮ. ಭಕ್ತಿಯಲ್ಲಿ ಬರ್ರಿ ಸರ್. ಕೆಲವರು ಎಲ್ಲ ಸಂದರ್ಭದಲ್ಲಿ ಪಲ್ಲಕ್ಕಿ ಬೇಕು ಅಂತಾರೆ. ಆದರೆ ನಮ್ಮ ಚನ್ನಬಸವ ಸ್ವಾಮೀಜಿಯವರು ಎಲ್ಲ ಹಂತದಲ್ಲಿಯೂ ಪಾದಯಾತ್ರೆ ಇರಲಿ ನನಗೆ ವೆರಿ ಫೇವರೇಟ್ ಪ್ರೋಗ್ರಾಮ್. ಚನ್ನಬಸವ ಸ್ವಾಮೀಜಿಯವರ ಫೇವರೇಟ್ ಪ್ರೋಗ್ರಾಮ್ ಅಂತಂದರೆ ಪಾದಯಾತ್ರೆ, ಪೀಸ್ ಮಾರ್ಚ್. ಎಲ್ಲರೂ ಬರ್ರಿ ಹೋಗೋಣ, ಉಳಿವಿಗೆ ಹೋಗೋಣ, ಯಡಿಯೂರಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತೇಳಿ. ಅವ್ರು 100 ವರ್ಷ ಆದ ಹತ್ರಕ್ಕೆ ಬಂದಿದ್ರು. ಯಾಕೆ ಗೊತ್ತಾ? ಅವರದು ನೀಳಕಾಯ. ಅದು ನಿರಾಳಕಾಯ, ಅದು ಉಡಾಳಕಾಯ ಅಲ್ಲ. ಅದು ಅಲ್ಲಿ ಉಡಾಳತನಕ್ಕೆ ಅವಕಾಶ ಇಲ್ಲ. ನೀಳಕಾಯ ಅದು ನಿರಾಳವಾಗಿರುವಂಥ ಕಾಯ. ಆ ಶರೀರವನ್ನು ಎಷ್ಟು ಚೆನ್ನಾಗಿ ಅಂದರೆ ಪಾದಯಾತ್ರೆಯ ಮುಖಾಂತರವಾಗಿ ಅವರು ದಣ್ಕೊಂತ ಇದ್ರು. ಶರೀರದ ಒಂದು ಒಬೆಸಿಟಿ ಅನ್ನುವಂಥದ್ದೇನಿದೆ, ಆ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದೇನಿದೆ, ಆ ಬೊಜ್ಜು ಅನ್ನುವಂಥದ್ದೇನಿದೆ, ಅದನ್ನು ಅವರು ಪಾದಯಾತ್ರೆಯ ಮುಖಾಂತರವಾಗಿ ಅದನ್ನು ಕಳ್ಕೊತಾ ಇದ್ರು.
ಅವ್ರ ಜವಳಿಗೆ ಸದಾ ಕಾಲ ಉತ್ತುತ್ತಿಯಿಂದ ಕಲ್ಸಕ್ಕರೆಯಿಂದ ವಚನಗಳಿಂದ ತುಂಬಿರ್ತಾ ಇತ್ತು. ಈ ದಿಸೆಯಲ್ಲಿ ಚನ್ನಬಸವ ಸ್ವಾಮೀಜಿಯವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗ್ತಾರೆ. ಅವರ ಆದರ್ಶಗಳನ್ನು ನಾವೆಲ್ಲರೂ ಮುಂದೆ ಇಟ್ಟುಕೊಂಡು ಹೋಗಬೇಕಾಗಿದೆ. ಇದೆಲ್ಲದರ ಜೊತೆಯಲ್ಲಿ ನಾವು ಚನ್ನಬಸವ ಸ್ವಾಮೀಜಿಯವರು ಹೆಂಗೆ ಪರಂಪರೆಯನ್ನು